ಹಾಯ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಯಶು ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕಮೆಂಟ್ ಎಲ್ಲ ಮಾಡಿ. ಬನ್ನಿ ಇವತ್ತು ಹಲಸಿನ ಹಣ್ಣಿನ ಹೋಳಿಗೆ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲಸಿನ ಹಣ್ಣಿನ ಹೋಳಿಗೆ. ಹಲಸಿನ ಹಣ್ಣಿನ ಹೋಳಿಗೆಗೆ ಬೇಕಾಗಿರುವಂಥ ಪದಾರ್ಥಗಳು ನೋಡೋಣ ಬನ್ನಿ. ಹಲಸಿನ ಹಣ್ಣಿನ ಹೋಳಿಗೆಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಹಲಸಿನ ಹಣ್ಣು. ನಾನಿಲ್ಲಿ ಹಲಸಿನ ಹಣ್ಣು 7ರಿಂದ 8 ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಆನಂತರ ಬ್ಲ್ಯಾಕ್ ಕಲರ್ ಬೆಲ್ಲ ತೊಗೊಂಡಿದ್ದೀನಿ. ಇದು ಹೆವಿ ಸ್ವೀಟ್ ಆಗಿರುತ್ತೆ ಅಂತ ಬ್ಲ್ಯಾಕ್ ಕಲರ್ ಬೆಲ್ಲ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ನಾರ್ಮಲ್ ಕಲರ್ ಬೇಕಾದರೂ ತೊಗೊಬೋದು. ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ತುರಿದು ಮಿಕ್ಸಿಲಿ ಹಾಕ್ಕೊಂಡು ರುಬ್ಬಿದ್ದೀನಿ. ಆನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ. 1 ಕಪ್ಪಷ್ಟು ಮೈದಾ ಹಸಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೈದಾ ಹಸಿಟ್ಟು. ಇಷ್ಟು ಹಲಸಿನ ಹಣ್ಣಿನ ಹೋಳಿಗೆಗೆ ಬೇಕಾಗಿರುವಂತಹ ಪದಾರ್ಥಗಳು. ಈಗ ಮಾಡೋಣ ಬನ್ನಿ. ಒಂದು ಬಟ್ಟಲನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಮೈದಾ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ಮೈದಾ ಹಸಿಟ್ಟೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಅತಿ ನೀರು ಹಾಕಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಕಲಿಸ್ಕೊಳ್ಳಿ ಹಾಕ್ಕೊಂಡು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಅತಿ ತೆಳ್ಳಗೂ ಅಲ್ಲ ಅತಿ ಗಟ್ಟಿಗೂ ಅಲ್ಲ ಮೀಡಿಯಮಾಗಿ ಕಲಿಸ್ಕೊಬೇಕು. ನೋಡಿ ಹೀಗೆ ಕೈಗೆ ಅಂಟಿಸ್ತಾ ಇದೆಯಲ್ಲ, ಈ ರೀತಿ ಕಲಿಸ್ಕೊಬೇಕು. ಇದಕ್ಕೆ ಈ ರೀತಿ ಕಲಿಸ್ಕೊಂಡು ಇದಕ್ಕೆ 1ರಿಂದ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ನೀಟಾಗಿ. ಅದು ಒಂದು ಹದ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು. ಈಗ ಇದನ್ನು 5ರಿಂದ 6 ನಿಮಿಷ ಇಡೋಣ ಸೈಡಿಗೆ. ಬನ್ನಿ ಈಗ ಹಲಸಿನ ಹಣ್ಣನ್ನು ನೀಟಾಗಿ ಕಟ್ಟು ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕು. ಚಿಕ್ಕದಾಗೋವರೆಗೂ ರುಬ್ಕೊಬೇಕು ನೀಟಾಗಿ. ನೋಡಿ ಈ ರೀತಿ ಕ್ರೀಮ್ ರೀತಿ ಬರಬೇಕು, ಆ ರೀತಿ ರುಬ್ಕೊಬೇಕು. ಚಿಕ್ಕದಾಗಿ ರುಬ್ಕೊಬೇಕು ಈ ರೀತಿ ನೋಡಿ. ಈಗ ಇದನ್ನು ಸೈಡಿಗೆ ಇಡೋಣ ಬನ್ನಿ. ನೆಕ್ಸ್ಟು ಈಗ ಒಂದು ಪಾತ್ರೆಯನ್ನು ಮಡಗಿ ಅಲ್ಲಿಗೆ 1 ಕಪ್ಪಷ್ಟು ರವೆ ತೊಗೊಂಡಿದ್ವಲ್ಲ ಆಗಲೇ, ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಹೀಗೆ ಕೈ ಆಡ್ತಾನೆ ಇರಬೇಕು. ಇದು ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದಕ್ಕೆ ಕೈ ಆಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಸೀದೋಗೋ ಚಾನ್ಸು ತುಂಬಾ ಇದೆ. ರೊಟೇಟ್ ಮಾಡ್ತಾನೆ ಇರಬೇಕು. ಈಗ ಅದೇ ಬಾಣಲಿಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾದ ನಂತರ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 1 ಕಪ್ಪಷ್ಟು ಹಾಕೊಳ್ಳಿ. ನನಗೆ ಅಷ್ಟು ಸ್ವೀಟ್ ಬೇಡ ಅಂತ ಹೇಳಿ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 1 ಕಪ್ಪಷ್ಟು ಹಾಕೊಳ್ಳಿ. ಈಗ ಇದು ಬೆಲ್ಲ ಫುಲ್ಲು ಕರಗಬೇಕು. ಅಲ್ಲಿವರೆಗೂ ರೊಟೇಟ್ ಮಾಡ್ತಾ ಇರಬೇಕು. ಫುಲ್ ಕರಗೋವರೆಗೂ ಅದನ್ನು ಕೈ ಆಡಿಸ್ತಾನೇ ಇರಬೇಕು. ಈಗ ಇದು ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಅಂದ ಮೇಲೆ ನಾವು ಆಗಲೇ ರವೆಯನ್ನು ಹುರ್ಕೊಂಡಿದ್ವಲ್ಲ, ಆ ರವೆಯನ್ನು ತಗೊಂಡು ಹಾಕೋಬೇಕು. ನೋಡಿ ಆಗಲೇ ತಗೊಂಡಿದ್ವಲ್ಲ 1 ಕಪ್ಪಷ್ಟು ರವೆನ ಹುರಿದು ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಅದು ಸೀದೋಗೋ ಚಾನ್ಸಸ್ ತುಂಬಾ ಇದೆ. ಆದ್ದರಿಂದ ಅದನ್ನು ಕೈ ಆಡಿಸ್ತಾನೆ ಇರಬೇಕು. ನೋಡಿ ಹೀಗೆ ಬಂದಿದೆ. ಹೀಗೆ ಬರೋವರೆಗೂ ಆಡಿಸ್ತಾ ಇರಬೇಕು. ಈಗ ನಾವು ಆಗಲೇ ರುಬ್ಕೊಂಡಿದ್ವಲ್ಲ ಹಲಸಿನ ಹಣ್ಣು, ಅದನ್ನು ಹಾಕೋಬೇಕು. ಪೇಸ್ಟನ್ನು ಹಾಕಿಬಿಟ್ಟು ಇದನ್ನು ಕೈ ಆಡಿಸ್ಬೇಕು, ನೀಟಾಗಿ ತಿರುಗಬೇಕು ಅದನ್ನು. ಆಮೇಲೆ 1 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕಬೇಕು. ಹಾಕಿಬಿಟ್ಟು ತಿರುಗಬೇಕು. ಅನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಒಂದು ಮಣೆ ತಗೊಂಡಿದ್ದೀನಿ. ಮಣೆಗೆ ಸುತ್ತ ಕವರ್ ಹಾಕಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ತಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ.
ನೋಡಿ ನಾವು ಆಗಲೇ ಕಲಸಿಟ್ಕೊಂಡಿದ್ವಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸ್ವಲ್ಪ ತಗೊಂಡು ಹೀಗೆ ಉಂಡೆ ಕಟ್ಟಿಕೊಂಡು ಈ ರೀತಿ ಮಾಡಬೇಕು. ಹಿಂಗೆ ಅನಂತರ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಹೂರಣ, ಅದನ್ನು ಸ್ವಲ್ಪ ತಗೊಂಡು ಅದನ್ನು ಸುತ್ತ ಕವರ್ ಆಗೋವರೆಗೆ ಈ ರೀತಿ ಉಂಡೆ ಕಟ್ಕೊಂಡು ಅನಂತರ ರೌಂಡ್ ಆಕಾರ ಶೇಪದಲ್ಲಿ ಅದನ್ನು ನೀಟಾಗಿ ತಟ್ಕೊಬೇಕು. ಅದು ರೌಂಡು ಬರೋ ಹಾಗೆ ನೀಟಾಗಿ ಅದನ್ನು ತಟ್ಕೊಬೇಕು. ಈಗ ಒಂದು ತವೆಯನ್ನು ಮಡಗಿ ಅದಕ್ಕೆ ಆಯಿಲನ್ನು ಹಾಕೋಬೇಕು. ನೀಟಾಗಿ ತವೆಗೆಲ್ಲ ಆಗೋವರೆಗೂ ಸ್ಪ್ರೆಡ್ ಮಾಡ್ಕೊಬೇಕು. ಆಯಿಲನ್ನು ಹಾಕ್ಕೊಬೇಕು. ಅನಂತರ ನಾವು ಆಗಲೇ ಮಾಡಿದ್ವಲ್ಲ ಹೋಳಿಗೆ ತಟ್ಟಿದ್ವಲ್ಲ ಅದನ್ನು ಹಾಕೋಬೇಕು. ಆದಷ್ಟು ಕಮ್ಮಿ ಉರಿಲೇ ಮಾಡಬೇಕು, ಯಾಕೆಂದರೆ ಇದು ಸೀದೋಗುವ ಚಾನ್ಸಸ್ ಇರುತ್ತದೆ. ಅದಕ್ಕೆ ಕಮ್ಮಿ ಉರಿಯಲ್ಲೇ ಬೇಯಿಸಬೇಕು. ಅದನ್ನು ಹೋಳಿಗೆ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಬೇಕು. ಹಾಕಿದ ತಕ್ಷಣ ದಬಾಕಕ್ಕೆ ಹೋಗಬೇಡಿ. ಏನಕ್ಕೆ ಅಂತಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಒಂದು 5 ನಿಮಿಷ ಆದಮೇಲೆ ದಬಾಕಿ, ಇಲ್ಲ ಅಂತಂದರೆ ಕಿತ್ತೋಗ್ಬಿಡುತ್ತೆ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ದಬಾಕಿ ಬೇಯಿಸ್ಕೊಬೇಕು ನೀಟಾಗಿ. 2 ಸೈಡು ನೀಟಾಗಿ ಬೇಯಿಸ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್, ಕಮೆಂಟ್ ಎಲ್ಲನೂ ಮಾಡಿ. ಥ್ಯಾಂಕ್ ಯು.